ನನಗೆ ಮಂತ್ರಿ ಸ್ಥಾನ ಬೇಕೇ ಬೇಕು. ಕೋಲಾರ ಕಾಂಗ್ರೆಸ್ ಶಾಸಕ ಕೊತ್ತೂರು ಮಂಜುನಾಥ್ ಹೇಳಿಕೆ. ಸಚಿವ ಸಂಪುಟ ವಿಸ್ತರಣೆ ವೇಳೆ ಮಂತ್ರಿ ಸ್ಥಾನ ನೀಡುವ ವಿಚಾರ. ನಾನು ಸಚಿವ ಸ್ಥಾನದ ಗಟ್ಟಿ ಆಕಾಂಕ್ಷಿ. ದೇಶದಲ್ಲಿ ನಮ್ಮ ಸಮಾಜಕ್ಕೆ ಅನ್ಯಾಯ ಆಗಿದೆ. ನಾನು ಈ ದೇಶದ ಅಲೆಮಾರಿ ಬುಡಕಟ್ಟು ಸಮಾಜದ ಎರಡನೇ ಶಾಸಕ. ಅಲೆಮಾರಿ ಸಮಾಜದಿಂದ ಯಾರು ದೇಶದಲ್ಲಿ ಶಾಸಕರಾಗಿ ಆಯ್ಕೆಯಾಗಿಲ್ಲ. ಈ ಜಿಲ್ಲೆಯಲ್ಲಿ ಎಲ್ಲ ಕಾಂಗ್ರೆಸ್ ಶಾಸಕರಿಗೂ ಒಂದೊಂದು ಹುದ್ದೆ ಇದೆ. ಆದರೆ ಯಾವುದೇ ಪದವಿ ಇಲ್ಲದೆ ಇರೋದು ನಾನೊಬ್ಬನೇ. ನಮ್ಮ ಅಲೆಮಾರಿ ಸಮಾಜಕ್ಕೆ ನ್ಯಾಯ ಸಿಗಬೇಕಿದೆ. ಸಚಿವ ಸ್ಥಾನ ನನಗಲ್ಲದೆ ಮತ್ಯಾರಿಗೆ ಸಿಗುತ್ತೆ? ಇನ್ನು ನಾವು ಭಿಕ್ಷೆ ಬೇಡ್ಕೊಂಡು ಇರಲು ಆಗಲ್ಲ. ಸಚಿವ ಸ್ಥಾನ ಕೊಳ್ಳಿ. ಕೋಲಾರದ ಹಾಲು ಒಕ್ಕೂಟ ಕೋಮಲ್ನಲ್ಲಿ ಶಾಸಕ ಕೊತ್ತೂರು ಮಂಜುನಾಥ್ ರವರು ಹೇಳಿಕೆ ನೀಡಿರುತ್ತಾರೆ. ಯಾರಿಗೆ ಇಲ್ಲ, ನನಗೇನು ಆ ಥರ ಭರವಸೆಗಳು ಯಾವುದು, ಆ ಥರ ಮೀಟಿಂಗ್ಸು ಚರ್ಚೆಗಳು ಯಾವುದು ಆಗಿಲ್ಲ. ನನಗೆ ಯಾವುದೇ ಆಗಲಿ ಸಚಿವ ಸ್ಥಾನ ಕೊಡ್ತೀವಿ ಅಂತ ಯಾರನ್ನ ಹೇಳಿರೋದು ಯಾವುದು ಅಂತ ಮಾಡಿದ್ರೆ ಯಾವುದು ಇಲ್ಲ. ಆದರೂ ನಾನು ಆಕಾಂಕ್ಷಿನೇ. ಹೌದು, ಇಡೀ ಭಾರತ ದೇಶದಲ್ಲಿ ನಮ್ಮ ಜನಾಂಗದಲ್ಲಿ ಅಲೆಮಾರಿ ಬುಡಕಟ್ಟ ಸಮಾಜದಲ್ಲಿ ಅಲೆಮಾರಿ ಬುಡಕಟ್ಟು ಸಮಾಜ ಈ ದೇಶದಲ್ಲಿ ಯಾರಾದರೂ ಕಡೆಯ ಸಮಾಜ ಅಂತ ಯಾರಾದರೂ ಇದ್ದಾರಂದರೆ ಅದು ಅಲೆಮಾರಿ ಸಮಾಜಗಳು. ಅದರಲ್ಲಿ ನಾನೊಬ್ಬ. ಭಾರತ ದೇಶದಲ್ಲಿ ಮೊದಲನೇ MLA ಆಗಿದ್ದು ನಾನೇ, ಎರಡನೇ MLA ಆಗಿದ್ದು ನಾನೇ. ಈ ದೇಶದಲ್ಲಿ ಯಾವುದಾದ್ರೂ ಒಂದು ಜಾತಿಗೆ ಅನ್ಯಾಯ ಆಗಿದೆ ಅಂತ ಹೇಳಿದ್ರೆ ಇದು ಅಲೆಮಾರಿ ಸಮಾಜಗಳಿಗೆ ಅನ್ಯಾಯ ಆಗಿರೋದು. ಈ ಭಾರತ ದೇಶದಲ್ಲೇ 2 ಬಾರಿ ಶಾಸಕನಾಗಿದ್ದೀನಿ ನಾನು. ನನಗೆ ಕೊಡದೆ ಇನ್ಯಾರು ಕೊಡಬೇಕು? ನಾನು ಅದ್ರ ಮೇಲೆ ಆಕಾಂಕ್ಷಿ, ಫುಲ್ ಆಕಾಂಕ್ಷಿ ನಾನು. ತಪ್ಪು ಸಿದ್ದರಾಮಣ್ಣವ್ರು ಯಾವುದೇ ಆ ಥರ ಹೇಳಿಲ್ಲ. ಇವತ್ತು ನೋಡಿ, ನಾನು ಅಷ್ಟೇ. SN ನಾರಾಯಣ ಸ್ವಾಮಿ ಅವರು ಬೋರ್ಡ್ ಚೇರ್ಮನ್ ಕ್ಯಾಬಿನೆಟ್ ರ್ಯಾಂಕಲ್ಲಿದ್ದಾರೆ. ನಮ್ಮ ರೂಪಮ್ನವರು ಕ್ಯಾಬಿನೆಟ್ ರ್ಯಾಂಕಲ್ಲಿದ್ದಾರೆ. ನಂಜೇಗೌಡರು ಅಧ್ಯಕ್ಷರಾಗಿದ್ದಾರೆ. ಏನು ಇಲ್ಲದೆ ಇರೋ ನಾನು ಒಬ್ಬನೇ. ಇವಾಗ ಮುಂದಿನ ದಿನಗಳಲ್ಲಿ ನನಗೆ ಬೇಕು ಅಂತ ಕೇಳ್ತೀನಿ. ಅದನ್ನು ಹೇಳ್ನಲ್ಲಿ ಇಷ್ಟೊತ್ತು ಭಾರತ ದೇಶದಲ್ಲಿ ನಾನು ಒಬ್ಬನೇ ಇರೋದು. ನಮ್ಮನ್ನು ಗುರುಸ್ದೆ ಇನ್ಯಾರನ್ನ ಗುರುಸ್ಬೇಕು ಈ ದೇಶದಲ್ಲಿ? ಇನ್ನೂ ಭಿಕ್ಷೆ ಮಾಡ್ಕೊಂಡಿರ್ಬೇಕಾ ನಾವು? ಶಾಸ್ತ್ರಗಳು ಹೇಳ್ಕೊಂಡಿರ್ಬೇಕಾ? ಮನೆಗೆ ಹೋಗಿ ಅಲ್ಲಾಡ್ಕೊಂಡಿರ್ಬೇಕಂತ ಈ ಸಮಾಜನೂ ಅಲ್ದಾಡ್ಕೊಂಡಿರೋಕೆ ನಾವು ತಯಾರಾಗಿಲ್ಲ. ಇನ್ಮೇಲೆ ನಾವು ಈ ಸಮಾಜದಲ್ಲಿ ಪ್ರಜೆಗಳು ಅಂತ ಗೊತ್ತಾಗಬೇಕು. ಈ ಸಮಾಜದಲ್ಲಿ ನಾವು ಇದ್ದೀವಿ. ಭಾರತ ದೇಶದಲ್ಲಿ ಹುಟ್ಟಿರೋರು ನಾವು. ಈ ಭಾರತ ದೇಶದ ಮಣ್ಣಲ್ಲಿ ಹುಟ್ಟಿರೋರು ನಾವು ಇದೀವಿ ಅಂತ ರಾಜ್ಯಕ್ಕೆ, ದೇಶಕ್ಕೆ ಗೊತ್ತಾಗಬೇಕು ಅಂತ ಹೇಳಿದ್ರೆ ನನಗೂ ಮಂತ್ರಿ ಸ್ಥಾನ ಬೇಕು.